ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಸೂರ್ಯನ ಬೆಳಕು ಸಿಗೋದೇ ತುಂಬ ಪುಣ್ಯ ಅನಿಸುತ್ತೆ. ಸೊ ಬೆಳಗ್ಗೆನೇ ಎದ್ದು ಆಫೀಸಿಗೆ ಟಕ ಟಕ ಅಂತೆಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಆಫೀಸಿಗೆ ಹೊರಟಿದ್ದಾಯಿತು. ಆಫೀಸ್ಗೆ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದೆ. ಅಮ್ಮ ರವೆ ರೊಟ್ಟಿ ಮಾಡಿಕೊಟ್ಟಿದ್ರು, ಅದನ್ನ ತಿಂದು ಮತ್ತು ಮಧ್ಯಾಹ್ನ ಇನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಫೀಸಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಅಲ್ಲಿಂದ ಸೀದಾ ಬಂದು ಈವ್ನಿಂಗು ನ್ಯೂ ಇಯರ್ಗೋಸ್ಕರ ಕೇಕ್ ತೊಗೊಂಡು ಜಸ್ಟ್ ಕೇಕಲ್ಲಿ ಸೊ ಇದು ಬಂದು ರೆಡ್ ತೊಗೊಳ್ಳಿಲ್ಲ. ಅದು ಲಾಸ್ಟ್ ಟೈಮ್ ಸೀದಾ ಮನೆಗೆ ಬಂದೆ. ಎಸ್ ಗಾಯ್ಸ್, ಮನೆಗೆ ಬಂದು ಕೇಕ್ ತೊಗೊಂಬಂದೆ ನ್ಯೂ ಇಯರ್ಗೆ. ಕೇಕದು ವೀಡಿಯೋ ಮುಂಚೆನೇ ಹಾಕಿರ್ತೀನಿ, ಇದಕ್ಕೂ ಮುಂಚೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಕೇಕು ತಂದು ಫ್ರಿಜ್ಜಲ್ಲಿ ಇಟ್ಟಿರೋದಾಗಿದೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಈಗ 12 ಗಂಟೆಗೆ. ಬಟ್ ಏನು ಟೆಂಪಲ್ಗೆ ಫೋನ್ ಮಾಡಿದ್ರೆ ಅವರು ಇಲ್ಲ ಬೆಳಿಗ್ಗೆನೇ ಅಂತ ಹೇಳ್ತಾ ಇದ್ದಾರೆ, ಹೆಂಗೋ ಏನೋ ಗೊತ್ತಿಲ್ಲ. ಸೊ ಇವಾಗ ನನಗೆ ಮನೆಗೆ ಬಂದು ಬೆಳಗ್ಗೆ ಎಲ್ಲ ಕಸ ಗುಡಿಸಿ ಮನೆ ಒರೆಸಿ ಹೋಗಿದ್ದೀನಿ. ಎಸ್ ಗಾಯ್ಸ್, ಫ್ರೆಶ್ ಅಪ್ ಆಗಿ ಬಂದೆ. ವಾಶ್ರೂಮ್ ಎಲ್ಲ ವಾಶ್ ಮಾಡಿ ಮ್ಯಾಟ್ಸ್ ಎಲ್ಲ ಒಗ್ದಾಕಿ ಹಾಸಿಗೆ ಬಟ್ಟೆ ಎಲ್ಲ ಎತ್ತಿ ವಾಶ್ಗೆ ಹಾಕಿದ್ದೀನಿ. ವಾಶ್ ಆಗ್ತಾಯಿದೆ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಈಗ. ಸೊ ನಾನು ಇಷ್ಟು ದಿನ ದೇವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಸೊ ಈಗ ಮುಗೀತು ಎಲ್ಲ, ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳಿತೀನಿ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಸಿಗ್ತೀನಿ. ಈಗ ಸುಸ್ತಾಗೋಯ್ತು. ಎಸ್ ಗೈಸ್, ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಯಿತು, ತೋರಿಸ್ತೀನಿ ಬನ್ನಿ. ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡೋದು. ಇಷ್ಟು ಎಲ್ಲ ಮಾಡೋಷ್ಟೊತ್ತಿಗೆ 10:30 ಆಗಿತ್ತು, ಟೈಮ್ 10:40. ಸೊ ಇದೆಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಇಲ್ಲೆಲ್ಲ ಫುಲ್ ನೀಟಾಗಿ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ. ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಬಾಕಿ. ನನ್ನ ಮಗಳದ್ದು ಊಟ ಆಯಿತು. ನಾನು ಆವಾಗಲೇ ಬಂದಿದ್ದ ತಕ್ಷಣ ಸ್ವಲ್ಪ ರೈಸ್ ತಿಂದಿದ್ದೆ. ಈಗ ಇನ್ನೊಂದು ಸ್ವಲ್ಪ ರೈಸ್ ತಿಂದುಬಿಟ್ಟು ಎಲ್ಲ ಒಣಗಿಸ್ಕೊತೀನಿ. ಆ್ಯಕ್ಚುಲಿ ನೈಟು ಒಂದು ದೇವಸ್ಥಾನದಲ್ಲಿ ಅಭಿಷೇಕ ಇದೆ ಅಂತ ಹೇಳಿದ್ದು, ಅದು ಬೋರ್ಡ್ ಹಾಕಿದ್ರು, ನೋಡ್ಕೊಂಬಂದಿದ್ದೆ ನಾನು. ಸೊ ಅದು ಫೋನ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನ್ಯೂ ಇಯರ್ಗೆ. ಸೊ ಈ ಸದ್ಯ ನ್ಯೂ ಇಯರ್ ಚೆನ್ನಾಗಿರುತ್ತೆ, ದೇವಸ್ಥಾನಕ್ಕೆ ಹೋಗ್ಬೋದು ನಾನು ಅಂದ್ಕೊಂಡ್ರೆ. ಇಷ್ಟು ಅಂತು. ಸೊ ಕೇಕ್ ತಂದಿಟ್ಟಿದ್ದೀನಿ, 12 o'clock ಕೇಕ್ ಕಟ್ ಮಾಡೋದು. ಸಾಧ್ಯ ಆದರೆ ನಿದ್ದೆನೂ ಬರಲಿಲ್ಲ ಅಂದರೆ ದೇವಸ್ಥಾನ ಹತ್ರ ಹೋಗಿ ನೋಡ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಊಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಇದೆ. ಫಸ್ಟ್ ತಿಂದು ಆಮೇಲೆ ಮುಂದಿನ ಕೆಲಸ. ಎಸ್ ಗಾಯ್ಸ್, ಹ್ಯಾಪಿ ನ್ಯೂ ಇಯರ್ದೆ ಬೇರೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನನಗೆ ಗೊತ್ತಿದ್ದಂಗೆ 3 ರಿಂದ 4 ನಿಮಿಷದ ಒಳಗಡೆನೇ ಇರುತ್ತೆ, ಜಾಸ್ತಿ ಅಂತೂ ಇರಲ್ಲ. ಸೊ ಕೆಲಸಕ್ಕೆ ಹೋಗಿ ಬಂದು ನಾನು ಸ್ವಲ್ಪ ಅದು ಇದು ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗೋದೆ. ವ್ಲಾಗ್ ಮಾಡೋಕ್ಕೆ ಇನ್ನೂ ಆಗಲಿಲ್ಲ ನನ್ನ ಕೈಲಿ. ಮತ್ತು ಹೋಗಿ ನನ್ನ ಮಗಳಿಗೊಂದು ಜೊತೆ ಬಟ್ಟೆ ತರೋಣ ಅಂದ್ಕೊಂಡೆ, ಅದಕ್ಕೂ ಟೈಮೇ ಸಿಗಲಿಲ್ಲ. ಎಲ್ಲ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇನ್ನೇನು ಸಂಕ್ರಾಂತಿ ಬರುತ್ತಲ್ಲ, ಅದಕ್ಕಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ನಿಮ್ಮೆಲ್ಲರಿಗೂ ಖುಷಿ ತರಲಿ ಮತ್ತು ಒಳ್ಳೆಯದಾಗಲಿ ಎಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್. ನೋಡೋಣ ನೆಕ್ಸ್ಟ್ ಹೇಗಿರುತ್ತೆ ಏನು ಅಂತ. ಸೊ ನ್ಯೂ ಇಯರ್ಗೆ ಬೇರೆ ವ್ಲಾಗ್ ಬರುತ್ತೆ, ಟ್ರೈ ಮಾಡ್ತೀನಿ. ನೋಡೋಣ. ಟೆಂಪಲ್ಗೆ ಹೋದರೆ ಅದ್ರದ್ದು ಕವರ್ ಮಾಡ್ತೀನಿ. ಹೋಗಲಿಲ್ಲ ಅಂದರೆ ಹೋದಾಗ ಹಾಕ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆನೇ ಅಭಿಷೇಕ ಅಂತ ಹೇಳಿದ್ರು ಅವರು. ಇವಾಗ 12 ಗಂಟೆಗೆ ಇರೋದು. ನಾನು ಹಂಗೂ 3-4 ಸತಿ ಕ್ವಶನ್ ಮಾಡಿ ಕೇಳಿದೆ ಅವರಿಗೆ. ಅಭಿಷೇಕ ಇತ್ತಲ್ಲ ಎಳ್ನೀರಿಂದು 5,001 ಅದ್ರದ್ದು ನೀವು ದೊಡ್ಡದಾಗಿ ಬ್ಯಾನರ್ ಅಂದರೆ ತುಂಬ ದೊಡ್ಡದು ಬ್ಯಾನರು. ಎಷ್ಟು ದೊಡ್ಡದು ಅಂದರೆ
ಒಂದು 10 ಅಡಿ ಮೇಲೇ ಇತ್ತು. ಅಷ್ಟು ದೊಡ್ಡ ಬ್ಯಾನರ್ ಹಾಕಿದ್ರು ಅವರು. ಅಷ್ಟು ದೊಡ್ಡದ್ರಲ್ಲಿ ಹಾಕಿದ್ರಲ್ಲ ನೀವು, ನಾನು ನೋಡ್ಕೊಂಬಂದಿದ್ದೀನಿ ಅಂತಲೇ ಹೇಳಿದೆ. ಅವರು ಇಲ್ಲ ಬೆಳಗ್ಗೆ 5 ಗಂಟೆಗೆ ಅಂತ ಹೇಳಿದ್ದಾರೆ. ಸಪೋಸ್ ಒಂದು ವೇಳೆ ಬೆಳಗ್ಗೆ ಎಚ್ಚರ ಆಗಿ ಎಲ್ಲರೂ ಅಮ್ಮ, ನಮ್ಮ ಹಸ್ಬೆಂಡು ಅವರೆಲ್ಲ ಸರಿ ಹೋಗೋಣ ಅಂತಂದರೆ ಬೆಳಗ್ಗೆ ಎದ್ದು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸಪೋಸ್ ಅವ್ರು ಯಾರೂ ಎದ್ದೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಎಚ್ಚರ ಆಗಬೇಕು. ಹೋಗಬೇಕು ಅಂತ ಮನಸ್ಸು ಮಾಡಿದ್ರೆ ಎದ್ಬಿಡ್ತೀನಿ. ಸೊ ನೋಡೋಣ. ನಂಗೆ ನಾಳೆ ಬೇರೆ ಕೆಲಸ ಇದೆ. ಕೆಲಸ ಇಲ್ಲ, ರಜಾ ಇತ್ತು ಅಂದರೆ ಬೆಳಗ್ಗೆ ಹೋಗಿ ಬಂದು ಆಮೇಲಾದರೂ ಮಲಗ್ಬೋದಿತ್ತು. ಕೆಲಸ ಇರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಬೆಳಗ್ಗೆ ನಿದ್ದೆಗೆಡೋದು. ಯಾಕಂದರೆ ಆಫೀಸಲ್ಲಿ ನಿದ್ದೆ ಎಲ್ಲ ಮಾಡೋಕ್ಕಾಗಲ್ಲ. ಅದೇ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂದ್ಬಿಟ್ಟು. ಟ್ರೈ ಮಾಡೋಣ. ಆದರೆ ಎದ್ದು ಹೋಗೋದು, ಇಲ್ಲ ಅಂದರೆ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ಒಂದು ಸತಿ ಆದರೂ ಹೋಗಿ ದೇವಸ್ಥಾನಕ್ಕೆ ಹೋದರೆ ನನಗೆ ನೆಮ್ಮದಿ. ಇಷ್ಟು ದಿನ ಪೀರಿಯಡ್ಸ್ ಇತ್ತು ಅಂತೇಳಿ ಪೂಜೆ ಮಾಡಿಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗ್ತಾಯಿಲ್ಲ. ಮುಂಚೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಸ್ವಲ್ಪ ರೂಢಿ ಆಗಿಬಿಟ್ಟು ಪೂಜೆ ಮಾಡ್ದಿರೋ ಇರೋದಕ್ಕೆ ಒಂಥರ ಅನಿಸ್ತಾಯಿತ್ತು. ಸೊ ಏನಿಗೆ ಎಲ್ಲ ಎಲ್ಲ ಕ್ಲೀನ್ ಆಲ್ಮೋಸ್ಟಾಗಿದೆ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಇದೆ. ಈಗ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾಯಿದೆ. ತುಂಬ ತಣ್ಣಗೆ ಬರ್ತಾಯಿದೆ. ಬೇರೆ ನೀರು ತಲೆಗೆ ಸ್ನಾನ ಮಾಡಿದ್ದೀನಿ, ಇನ್ನೂ ಒಣಗೂ ಇಲ್ಲ ಇದು ತಲೆ. ಸೊ ಹಾಗಾಗಿ ಅದು ನೀರು ಮುಟ್ಟಿದ್ರೆ ಇನ್ನೂ ಗಡ 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 ಅಂತ ಇದ್ದೀನಿ ನಾನು. ಅಲ್ಲೇ ಇದು ಮಾಡೋಕ್ಕೆ ತೊಳೆಯೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಬೆಳಗ್ಗೆ ತೊಳ್ಕೊಳ್ಳೋಣ ಬಿಡು ಅಂದ್ಬಿಟ್ಟು. ಕೇಕೊಂದು ಅವಳು ಕಾಯ್ತದಳು, ನನ್ನ ಮಗಳು ಮಲಗ್ದಿರಾ ಟಿ ವಿ ನೋಡಿಕೊಂಡು. ಟಿ ವಿಲಿ ವೀಡಿಯೋ ಹಾಕ್ಸ್ಕೊಂಡು ನೋಡ್ತಾ ಇದ್ದಾಳೆ. ಕೇಕ್ ಕಟ್ ಮಾಡಬೇಕು ಅಂತ ಪಾಪ ನಿದ್ದೆ ಕೆಟ್ಕೊಂಡು ಕೂತಿದ್ದಾಳೆ. ಸಪೋಸ್ ಅವಳು ಮಲಗಿಬಿಟ್ಲು ಅಂದರೆ ಕೇಕ್ ಕಟ್ ಮಾಡಲ್ಲ 12 ಗಂಟೆಗೆ. ನಾಳೆ ಬೆಳಗ್ಗೆನೇ ಕಟ್ ಮಾಡ್ತೀನಿ. ಎದ್ದಿದ್ದರೆ 12 ಗಂಟೆಗೆ ಕೇಕ್ ಕಟ್ ಮಾಡಿಸಿ ಅವಳು ಖುಷಿಯಾಗಿರ್ತಾಳೆ. ಆಮೇಲೆ ಮಲಗ್ತೀವಿ. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ, ಹೊಸ ನ್ಯೂ ಇಯರ್ ವ್ಲಾಗಲ್ಲಿ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್.